ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ವಿಹಾನ್ ಕ್ರಿಯೇಷನ್ಸ್. ಬನ್ನಿ, ಇವತ್ತು ನಾನು ಯಾವುದು ಡಿಸೈನ್ನ ಹಾಕ್ತಾಯಿದ್ದೀನಿ ಅದಕ್ಕೆ ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ, ಸ್ಯಾರಿದು ಪಲ್ಲು ಕಲರ್ ಬಂದು ಒಂಥರ ಮೆರೂನ್ ಕಲರಲ್ಲಿದೆ, ಮತ್ತು ಸ್ಯಾರಿ ಬಾಡಿ ಕಲರು ಒಂಥರ ಬೇಬಿ ಪಿಂಕ್ ಕಲರಲ್ಲಿದೆ. ಇದು ಕರೆಕ್ಟಾಗಿ ಕಲರ್ ಕಾಣಿಸ್ತಾ ಇಲ್ಲ. ಮತ್ತು ಇದಕ್ಕೆ ನಾನು 10.075 mm ಕ್ರೋಶೆ ತೊಗೊಂಡಿದ್ದೀನಿ. ಮತ್ತು ಸ್ಯಾರಿ ಬಾಡಿ ಕಲರ್ದು ಪಿಂಕ್ ಕಲರ್ದು 6 ಎಳೆ ದಾರನ ತೊಗೊಂಡಿದ್ದೀನಿ. ಮತ್ತು ನೋಡಿ, ಈ ಥರ ರಿಂಗ್ ಬೀಡ್ಸು, ಸ್ಮಾಲ್ ಶೇಪ್ದು ಫ್ಲವರ್ ಬೀಡು ಮತ್ತು ನಾರ್ಮಲ್ ಕ್ರೋಶಾಗೆ ಯೂಸ್ ಮಾಡ್ತೀವಲ್ವ 3 mm ಬೀಡ್ಸು, ಆ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ, ಡಿಸೈನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಈಗ ಸ್ಯಾರಿದು ಪಲ್ಲು ಇದೆ ಅಲ್ವ, ಪಲ್ಲುದು ರೈಟ್ ಸೈಡಲ್ಲಿ ನಾಟ್ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆ ನಾಟ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಒಂದು ಲೂಫ್ನ ತಗೊಳ್ಳಿ. ಆ ಲೂಫ್ನ ತೊಗೊಂಡು ಆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಆದಮೇಲೆ ನೋಡಿ 1 2 3 ಚೈನ್ನ ಹಾಕ್ಕೊಂಡು ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಆ 3 ಚೈನ್ ಆದಮೇಲೆ ದಾರನ ನೋಡಿ ಆಚೆ ತೊಗೊಳ್ಳಿ. ಸ್ವಲ್ಪ ಕ್ರೋಶನ ದಾರನ ಸ್ವಲ್ಪ ಆಚೆ ತೊಗೊಂಡು ನೋಡಿ ಹೀಗೆ ರಿಂಗ್ ಬೀಡು, ಮತ್ತು ಆ ರಿಂಗ್ ಬೀಡ್ ಒಳಗಡೆಗೆ ನಾವು ಸ್ಮಾಲ್ದು ಫ್ಲವರ್ ಬೀಡ್ ತೊಗೊಂಡಿದ್ವಲ್ವ, ನೋಡಿ ಸ್ಮಾಲ್ ಫ್ಲವರ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಕ್ರೋಶದಿಂದ ದಾರನ ಆಚೆ ತೊಗೊಂಡು ಕ್ರೋಶ ಆಚೆ ತೊಗೊಳ್ಳಿ. ಆಚೆ ತೊಗೊಂಡು 2 ಬೀಡನ್ನೂ ಒಂದೇ ಸಲ ಇನ್ಸರ್ಟ್ ಮಾಡಿಕೊಂಡು ನೋಡಿ ನೀಟಾಗಿ ನೋಡ್ಕೊಳ್ಳಿ. ನೀಟಾಗಿ ಇನ್ಸರ್ಟ್ ಮಾಡಿಕೊಂಡು ಹೀಗೆ ಆ ದಾರ ಲೂಫ್ ಇತ್ತಲ್ವ, ಆ ಲೂಫ್ ಒಳಗಡೆಗೆ ಇನ್ಸರ್ಟ್ ಮಾಡ್ಕೊಳ್ಳಿ ಬೀಡನ್ನ. ಆದಮೇಲೆ ಬೀಡ್ ಲಾಕ್ನ ಹಾಕ್ಕೊಂಡು ನೋಡಿ ತೋರಿಸ್ತೀನಿ. ಬೀಡ್ ಲಾಕ್ನ ಹಾಕ್ಕೊಂಡು ನೀಟಾಗಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದು ಲಾಕ್ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆಮೇಲೆ ಮತ್ತೆ 1 2 3 ಚೈನ್ನ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ದಾರನ ಆಚೆ ಲೂಫ್ನ ಆಚೆ ತೊಗೊಳ್ಳಿ. ಲೂಫ್ ಆಚೆ ತೊಗೊಂಡು ಕ್ರೋಶನ ಆಚೆ ತೊಗೊಂಡಾದ್ಮೇಲೆ ಹೀಗೆ ರಿಂಗ್ ಬೀಡು ಮತ್ತು ಸ್ಮಾಲ್ ಶೇಪ್ದು ಫ್ಲವರ್ ಬೀಡ್ ಇತ್ತಲ್ವ, ಅದನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತು ನೀಟಾಗಿ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೊಳ್ಳಿ. ಮತ್ತು ಸ್ಯಾರಿಗೆ ಲಾಕ್ ಮಾಡಿ ಬೀಡನ್ನ ನೋಡಿ. ಹೀಗೆ ಲಾಕ್ ಆದಮೇಲೆ ಮತ್ತೆ ಹಾಗೆ 3 ಚೈನ್ನ ಹಾಕ್ಕೊಳ್ಳಿ. 1 2 3 3 ಚೈನ್ ಆದಮೇಲೆ ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 1 2 3 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಆಮೇಲೆ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಸೇಮ್ ಹಾಗೆ ಫಸ್ಟೆಲ್ಲ ಹೇಗೆ ಬೀಡ್ ಇನ್ಸರ್ಟ್ ಮಾಡ್ಕೊಂಡ್ರೋ ಹಾಗೇ ಇನ್ಸರ್ಟ್ ಮಾಡಿ. ನಾನು ಸ್ವಲ್ಪ ಬೇಸ್ ಲೈನ್ನ ಲೆಂತಾಗಿ ತೋರಿಸ್ತಾ ಇದ್ದೀನಿ, ಎಂತಕ್ಕಂದರೆ ಬಿಗಿನರ್ಸ್ ನೋಡ್ತಾ ಇರ್ತೀರ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ 3 ಬೀಡನ್ನ ಹೇಗೆ ಇನ್ಸರ್ಟ್ ಮಾಡ್ಕೊಳ್ಳೋದು ಅಂತ ನೀಟಾಗಿ ತೋರಿಸ್ಕೊಡ್ತೀನಿ ನೋಡಿ. ಹೀಗೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ನೋಡಿ ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. 1 2 3 ಚೈನ್ನ ಹಾಕ್ಕೊಂಡು ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಲಾಕ್ ಮಾಡಿ. ನೋಡಿ, ನಿಮಗೆ ಬೇಸ್ ಲೈನು ಫುಲ್ಲು ಹೀಗೇ ವರ್ಕ್ ಆಗ್ತಾ ಹೋಗುತ್ತೆ. 5 ಚೈನು 3 ಚೈನು ಬೀಡ್ಸು, ಮತ್ತು 3 ಚೈನು 5 ಚೈನು 3 ಚೈನು ಬೀಡು, ಹೀಗೇ ಫುಲ್ಲು ಈ ಸ್ಟೆಪ್ ವರ್ಕ್ ಆಗುತ್ತೆ. ಬನ್ನಿ, ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನಾನು ಆ ಸ್ಟೆಪ್ನ ಫುಲ್ ಫಿನಿಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಫಸ್ಟು
ಸ್ಯಾರಿಗೆ ಲಾಕ್ ಮಾಡಿದ್ವಲ್ವ ಅದೇ ಜಾಗದಲ್ಲಿ ಮತ್ತೆ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಲೂಪ್ನ ತೊಗೊಳ್ಳಿ. ನೋಡಿ ಹೀಗೆ ಲೂಪ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ ನೀಟಾಗಿ. ಲಾಕ್ ಆದಮೇಲೆ 5 ಚೈನ್ನ ಹಾಕ್ಕೊಳ್ಳಿ. 5 ಚೈನ್ನ ಹಾಕ್ಕೊಂಡು ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲೇ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಆದಮೇಲೆ ಕ್ರೋಶಾ ಮೇಲೆ ದಾರ ತೊಗೊಂಡು ಬೀಡ್ ಒಳಗಡೆಯಿಂದ ಲೂಪ್ ತೊಗೊಂಡು ಹೀಗೆ ಕಂಬ ಹಾಕ್ತಾ ಬನ್ನಿ. ಒಂದು ಆದಮೇಲೆ ಇವಾಗ ನಾರ್ಮಲ್ ಸ್ಮಾಲ್ ಬೀಡನ್ನ ತೋರಿಸಿದ್ನಲ್ವ 3 mm ಆ 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಕ್ರೋಶಾ ಮೇಲೆ ದಾರ ತೊಗೊಳ್ಳಿ. ಬೀಡ್ ಒಳಗಡೆಯಿಂದ ಲೂಪ್ ತೊಗೊಂಡು ಒಂದು ಕಂಬ ಮಾಡಿ. ಮತ್ತು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಕ್ರೋಶಾ ಮೇಲೆ ದಾರ ತೊಗೊಳ್ಳಿ. ಬೀಡ್ ಒಳಗಡೆಯಿಂದ ಲೂಪ್ ತೊಗೊಂಡು ಎರಡರಲ್ಲಿ ಒಂದು ಮಾಡಿ. ಮತ್ತು ಅದಕ್ಕೊಂದು ಆಗುತ್ತೆ. ಆಗ ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಕ್ರೋಶಾ ಮೇಲೆ ದಾರ ತೊಗೊಂಡು ಲೂಪ್ ತೊಗೊಂಡು ಎರಡರಲ್ಲೊಂದು ನೋಡಿ ಹೇಗೆ ಕ್ರೋಶಾ ಮೇಲೆ ದಾರ ತೊಗೊಳ್ಳಿ. ಬೀಡ್ ಒಳಗಡೆಯಿಂದ ಲೂಪ್ ತೊಗೊಂಡು ಎರಡರಲ್ಲೊಂದು ಮಾಡಿ. ಫುಲ್ಲು ಹೀಗೇ ವರ್ಕ್ ಮಾಡ್ತಾ ಬನ್ನಿ. ನೋಡಿ ಮತ್ತೆ ಒಂದು ಕಂಬ ಹಾಕಿ ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಮತ್ತು ಕಂಬ ಹಾಕಿ ಮತ್ತು ಬೀಡ್ಸ್ನ ತೊಗೊಳ್ಳಿ. ನೀವು ಬೇಕಿದ್ರೆ ಒಂದೊಂದೇ ಬೀಡನ್ನ ತೊಗೊಂಡು ಹೀಗೆ ಕಂಬ ಹಾಕ್ಬೋದು. ಕಂಬ ತೊಗೊಳ್ಳಿ. ಕ್ರೋಶಾ ಬೀಡ್ ಒಳಗಡೆಯಿಂದ ಲೂಪ್ನ ತೊಗೊಂಡು ಮತ್ತೊಂದು ಕಂಬ ಹಾಕಿ ಮತ್ತು ಇನ್ನೊಂದು ಸಲ ಕ್ರೋಶಾ ಮೇಲೆ ದಾರ ತೊಗೊಂಡು ಬೀಡ್ ಒಳಗಡೆಯಿಂದ ನೋಡಿ ಹೀಗೆ ಕ್ರೋಶಾ ಮೇಲೆ ದಾರ ತೊಗೊಳ್ಳಿ. ಬೀಡ್ ಒಳಗಡೆಯಿಂದ ಲೂಪ್ ತೊಗೊಂಡು ಎರಡರಲ್ಲಿ ಒಂದು ಮಾಡಿ ಮತ್ತು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತು ಒಂದು ಲೂಪ್ ತೊಗೊಂಡು ಕಂಬ ಹಾಕಿ. ಇಷ್ಟ ಆದಮೇಲೆ ನೋಡಿ ಹೇಗೆ ಬರುತ್ತೆ. ನೋಡಿ ಹೀಗೆ 9 ಬೀಡ್ ಬಂದಿದೆ, ಅಂದರೆ 9 ಕಂಬ ಬಂದಿದೆ. 9 ಕಂಬನ ಹೀಗೆ ನೀಟಾಗಿ 3 ಚೈನ್ ಗ್ಯಾಪ್ ಏನಿತ್ತಲ್ವ ಆ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. 5 ಚೈನ್ನ ಹಾಕ್ಕೊಂಡು ಮತ್ತೆ ಸೇಮ್ ಬೇಸ್ ಲೈನಲ್ಲಿ ಲಾಕ್ ಮಾಡಿ. ಮತ್ತೇನು ಹಾಗೇ ಕ್ರೋಶಾ ಮೇಲೆ ದಾರ ತೊಗೊಂಡು ಮತ್ತು ಹಾಗೇ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ ಮತ್ತು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಬೀಡ್ ಇನ್ಸರ್ಟ್ ಮಾಡಿ ಕ್ರೋಶಾ ಮೇಲೆ ಒಂದು ಸಲ ದಾರ ತೊಗೊಳ್ಳಿ. ಮತ್ತು ಬೀಡ್ ಒಳಗಡೆಯಿಂದ ಕಂಬ ತೊಗೊಂಡು ಎರಡರಲ್ಲಿ ಒಂದು ಮಾಡಿ ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಕ್ರೋಶಾ ಮೇಲೆ ದಾರ ತೊಗೊಳ್ಳಿ. ಬೀಡ್ ಒಳಗಡೆಯಿಂದ ಲೂಪ್ ತೊಗೊಂಡು ಎರಡರಲ್ಲೊಂದು ಮಾಡಿ. ಮತ್ತು ನೀವು ಬೀಡ್ಸ್ನ ಕರೆಕ್ಟಾಗಿ ಕೌಂಟ್ ಇಟ್ಕೊಂಡಿರಬೇಕು. ಫಸ್ಟು ಕಂಬಕ್ಕೆ ಎಷ್ಟು ಬೀಡ್ ಹಾಕ್ತಿರೋ ಫುಲ್ಲು ಫೈನಲ್ಲು ಕೊನೆ ಕಂಬದವರೆಗೂ ನೀವು ಅಷ್ಟೇ ಬೀಡನ್ನ ಹಾಕಬೇಕು. ಒಂದು ಜಾಸ್ತಿ ಹಾಕಿದ್ರೂ ನಿಮಗೆ ಡಿಸೈನು ವೇರಿ ಆಗೋ ಥರ ಕಾಣಿಸುತ್ತೆ. ಇಲ್ಲ ಒಂದು ಕಡಿಮೆ ಹಾಕಿದ್ರೂ ನಿಮಗೆ ಡಿಸೈನು ಚಿಕ್ಕದಾಗಿ ವೇರಿ ಆಗಿರೋ ಥರನೇ ಕಾಣಿಸುತ್ತೆ. ಸೊ ನನಗಿಲ್ಲಿ ಟೋಟಲಾಗಿ 9 ಬೀಡ್ ಬಂದಿದೆ ಅಲ್ವ ಫಸ್ಟ್ ಆರ್ಚಲ್ಲಿ, ಹಾಗೇ 10 ಕಂಬ 9 ಬೀಡ್ ಬಂದಿದೆ. ಫುಲ್ಲು ಫೈನಲಾಗಿ ಮುಗಿಯೋವರೆಗೂ 10 ಕಂಬ 9 ಬೀಡೇ ಬಂದಿರಬೇಕು. ಒಂದೂ ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ ಹಾಕಿದ್ರೆ ಮಾತ್ರ ನಿಮಗೆ ಆರ್ಚು ಪರ್ಫೆಕ್ಟಾಗಿ ಕಾಣಿಸೋದು. ನೋಡಿ ಬೀಡ್ ಇನ್ಸರ್ಟ್ ಮಾಡಿ ಬೀಡನ್ನ ಕ್ರೋಶಾ ಮೇಲೆ ದಾರ ತೊಗೊಂಡು ಬೀಡ್ ಒಳಗಡೆಯಿಂದ ಲೂಪ್ ತೊಗೊಳ್ಳಿ. ಲೂಪ್ ತೊಗೊಂಡು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ. ಮತ್ತು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಕ್ರೋಶಾ ಮೇಲೆ ದಾರ ತೊಗೊಳ್ಳಿ. ಈಗ ನಿಮಗೆ 3 ಲೂಪ್ ಇರುತ್ತೆ, 3ರಲ್ಲಿ 2ರಲ್ಲಿ ಒಂದು ಮಾಡಿ. ಈಗ 2 ಲೂಪ್ ಇರುತ್ತೆ, 2ರಲ್ಲಿ ಒಂದು ಮಾಡಿ. ಹೀಗೇ ಫುಲ್ಲು ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಟೋಟಲಾಗಿ 9 ಬೀಡ್ ಬರಬೇಕು, 10 ಕಂಬ ಬರಬೇಕು. ನೋಡಿ ಹೀಗೆ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ನಿಮಗೆ ಒಂದು ಬೀಡ್ ಎಕ್ಸ್ಟ್ರಾ ಆದ್ರೂ ನಿಮಗೆ ಅದು ಸುಕ್ ಥರ ಕಾಣಿಸುತ್ತೆ. ಸೊ ಅದು ಚೆನ್ನಾಗಿ ಕಾಣಿಸಲ್ಲ. ಬೇಸ್ ಲೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 1 2 3 4 5 ಚೈನ್ನ ತೊಗೊಂಡು 5 ಚೈನ್ ಲಾಕ್ ಮಾಡಿದ್ವಲ್ವ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ಲಾಕ್ ಆದಮೇಲೆ
ಮತ್ತು ಕ್ರೋಶ ಮೇಲೆ ದಾರ ತೊಗೊಂಡು ಕಂಬ ಹಾಕಬೇಕು. ನೋಡಿ ಫೈನಲಾಗಿ ಡಿಸೈನ್ ಈ ಥರ ಮುಗಿದೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಪಿಕಾಟ್ ಥರನೂ ನೀವು ಬೀಡ್ಸ್ ಬೇಡ ಅಂತಂದರೆ ಪಿಕಾಟ್ ಥರನೂ ನೀವು ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಈಗ ನಾನು ಕುಚ್ಚು ಕಟ್ಟಿ ನಿಮಗೆ ಫುಲ್ ಫಿನಿಶ್ ಮಾಡಿ ತೋರಿಸ್ತೀನಿ. ನೋಡಿ ಫೈನಲ್ ಲುಕ್ಕು ಡಿಸೈನ್ದು ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 400 ರೇಂಜು 400 to 500 ರೇಂಜಲ್ಲಿ ನೀವು ಸಿಂಪಲಾಗಿ ಹಾಕ್ಕೊಡಿ ಅಂದರೆ ಈ ಥರ ಹಾಕ್ಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.